ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸಿಂಹ ಹಾಗೆ ಕನ್ಯಾ ರಾಶಿಯವರ ಜುಲೈ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಮಾಸ ಆಷಾಢ ಮಾಸನೂ ಹೌದು. ಈ ಆಷಾಢ ಮಾಸ ಆಡಳಿತ ಮಾಡ್ತಕ್ಕಂಥದ್ದು ಶುಕ್ರ ಮತ್ತು ಸೂರ್ಯನ ತತ್ವ. ಈ ಸಿಂಹರಾಶಿಗೆ ಶುಕ್ರ ಲಗ್ನಕ್ಕೆ, ಅದರ ರಾಶಿಗೆ ಬರುತ್ತೆ. ಸರಿಸುಮಾರು 3ರಿಂದ 4ನೇ ತಾರೀಕು ಜುಲೈ ಶುಕ್ರ ತನ್ನ 10ರ ಅಧಿಪತಿ ಮತ್ತು 3ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಲಗ್ನಕ್ಕೆ ಬರುತ್ತೆ. ಈ ಶುಕ್ರ ಲಗ್ನಕ್ಕೆ ಬಂದಾಗ ಏನಾದರೂ ಸಾಧಿಸ್ತಕ್ಕಂಥದ್ದು ಅಥವಾ ರಾಜಕೀಯವಾಗಿ ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದ ಸಿಂಹರಾಶಿಗೆ ನೋಡಬೇಕಾಗುತ್ತೆ. ಸಿಂಹರಾಶಿಯವರು ಈಗ ಲಾಭಸ್ಥಾನದಲ್ಲಿ ಸೂರ್ಯ ಇದ್ದಾನೆ, ಲಾಭದಲ್ಲಿರ್ತಕ್ಕಂಥದ್ದು ಇರುತ್ತೆ. ಅದೇ ಸೂರ್ಯ 14 ನಷ್ಟಕ್ಕೆ ಬರುತ್ತೆ. 14-15ನೇ ತಾರೀಕು ಸೂರ್ಯ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಲಾಭ ಅಂದರೆ ಲಗ್ನಾಧಿಪತಿ 12ರ ಸ್ಥಾನದ ಫಲ. 12ರ ಸ್ಥಾನ ಅಂದರೆ ಎಲ್ಲವನ್ನ ತ್ಯಾಗ, ಕಳ್ಕೊಳ್ತಕ್ಕಂಥದ್ದು, ಕುಟುಂಬಕ್ಕೋಸ್ಕರ ಎಲ್ಲವನ್ನ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದ. ಈ ಸಿಂಹ ರಾಶಿಯವರಿಗೆ ಗುರು ಬಲವಿಲ್ಲ. ಬುಧ 10ನೇ ತಾರೀಕು ಸರಿಸುಮಾರು ತನ್ನ ಸ್ವರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅದು ಕೂಡ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಮೊದಲು ಬುಧ ಗುರುವಿನ ಫಲಗಳನ್ನು ಕೊಡಬೇಕು. ಗುರು ನಷ್ಟದಲ್ಲಿದ್ದಾನೆ. ಸ್ವಲ್ಪ ಸಿಂಹರಾಶಿಯವ್ರಿಗೆ ಈ ಆಷಾಢ ಮಾಸ ಎಚ್ಚರಿಕೆಯ ಮಾಸ. ಆದರೆ ಸಿಂಹರಾಶಿಯವ್ರಿಗೆ ಶುಕ್ರನ ಬಲ ಹೊಂದಿದೆ. ಶುಕ್ರನ ಬಲ ಇದ್ದಾಗ ತೃತೀಯ ಭಾವ ಏನು ಹೇಳುತ್ತೆ? ಶ್ರಮದಿಂದ ಎಲ್ಲ ಮಾಡ್ತೀನಿ, ತೊಂದರೆ ಇಲ್ಲ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಸಿಂಹರಾಶಿಯವ್ರಿಗೆ ಈ ತಿಂಗಳು ಏನು ಕೊಡಬಹುದು, ಏನು ಆಗಬಹುದು ಅಂತಕ್ಕಂಥ ಒಂದು ವಿಚಾರಗಳನ್ನು ತಗೊಂಡಾಗ ನೋಡಿ, ಸಿಂಹರಾಶಿಯವರು ಈ ಒಂದು ಮಾಸದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಕುಟುಂಬ, ಹಣಕಾಸು, ಸ್ನೇಹಿತರು, ವ್ಯಾಪಾರ, ಇದರಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಯಾವುದರಲ್ಲಿ ಉತ್ಕೃಷ್ಟತೆ ಬರುತ್ತೆ? ಆಧ್ಯಾತ್ಮಿಕತೆಯಲ್ಲಿ ಭಾಳ ಉತ್ಕೃಷ್ಟತೆ. ದೇವರನ್ನೇ ನಂಬ್ತಾ ಇರಲಿಲ್ಲ ಅಂತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗದ್ರೆ ಎರಡು ಮಾತೇ ಇಲ್ಲ. 9ರ ಅಧಿಪತಿ ಹಾಗೆ 10ರ ಅಧಿಪತಿ, 4ರ ಅಧಿಪತಿ 11ರ ಸ್ಥಾನಕ್ಕೆ ಸಂಚಾರದಲ್ಲಿದ್ದಾನೆ ಕುಜ. ಅದು ಕೂಡ ಅಷ್ಟಮ ಅಧಿಪತಿಯ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ದೃಷ್ಟಿಯಲ್ಲಿ ಮೇಲೆ ಬಿದ್ದಿದೆ. ಬಂದರೆ ಸಖತ್ತು ಲಾಭ, ಇಲ್ಲ ಸಖತ್ತು ವಧೆ. ಇವೆರಡು ಸಿಂಹರಾಶಿಯವರಿಗೆ ಲಭ್ಯವಾಗುತ್ತೆ. ಇದನ್ನು ನೋಡಬೇಕಾಗುತ್ತೆ ಸಿಂಹರಾಶಿ. ಕನ್ಯಾ ರಾಶಿಗೆ ನೋಡೋಣ, ಏನು ಈ ಮಾಸದಲ್ಲಿ ಏನಾದರೂ ವಿಶೇಷತೆ ಇದೆಯಾ? ನೋಡಿ, ಕನ್ಯಾ ರಾಶಿಯವ್ರಿಗೆ ಖಂಡಿತವಾಗಿ ವಿಶೇಷತೆ ಇದೆ, ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ನೀವು ಒಂದು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಸಾಕು. ಇದೊಂದು ಕಾರ್ಯಗಳನ್ನು ಮಾಡಿಕೊಂಡ್ರೆ ಆ ಮ್ಯಾಕ್ಸಿಮಮ್ ಎಲ್ಲವೂ ಕೂಡ ಶುಭದಾಯಕವಾಗ್ತಕ್ಕಂಥದ್ದೇ ಜಾಸ್ತಿ ಇದೆ. ಕಾರ್ಯಗಳಾಗಿರ್ಬೋದು, ಎಲ್ಲ ವಿಚಾರದಲ್ಲಿ ವಿಶೇಷ ಆಗ್ತದೆ. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಮಯ. ಕೇವಲ ಒಂದು ಗ್ರಹದ ಶಾಂತಿ ಕನ್ಯಾ ರಾಶಿಯವ್ರಿಗೆ ಖಂಡಿತವಾಗಿ ಶುಭವನ್ನು ಕೊಡುತ್ತೆ. ಲಾಭಕ್ಕೆ ಸೂರ್ಯ, ಲಾಭದಲ್ಲಿ ಗುರು, ದಶಮ ಸ್ಥಾನದ ಅಧಿಪತ್ಯಕ್ಕೆ ದಶಮ ಸ್ಥಾನದ ಬುಧ ಕೂಡ ದಶಮ ಸ್ಥಾನವನ್ನು ಎಂಟ್ರಿ ಮಾಡ್ತದೆ, ಸ್ವರಾಶಿಗೆ ಹೋಗ್ತದೆ. ಮತ್ತೆ ಈಗ ಲಾಭದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಖಂಡಿತವಾಗಿ ಒಂದೇ ಒಂದು ಗ್ರಹದ ಶಾಂತಿ ನಿಮ್ಮ ಮಾಸವನ್ನು ಅದ್ಭುತವಾಗಿಟ್ಟುಬಿಡುತ್ತೆ. ಏನದು, ಹೇಗೆ ಕೂಲಂಕುಷವಾಗಿ ನೋಡಿ. ಮೊದಲು ಸಿಂಹರಾಶಿಗೆ ನೋಡೋಣ. ರಾಶಿ ಅಧಿಪತಿ 11ರ ಸ್ಥಾನದಲ್ಲಿ ಹಾದು ಹೋಗ್ತದೆ. 11ರ ಸ್ಥಾನದಲ್ಲಿ ಲಾಭದಲ್ಲೇ ಇರ್ತದೆ, ತೊಂದರೆ ಇಲ್ಲ. ಏನೇ ಬಂದರೂ ನಾನು ಲಾಭ ತರ್ತೀನಿ, ನಷ್ಟ ಆದರೂ ಪರವಾಗಿಲ್ಲ. ಖರ್ಚುಗಳು ಹಾಗೇ ಆಗ್ತದೆ. ಅಫ್ಕೋರ್ಸ್ ಮೋಜು ಮಸ್ತಿ ವಿಚಾರಕ್ಕೋಸ್ಕರ ಖರ್ಚುಗಳು ಹಾಗೇ ಆಗ್ತದೆ. ನಿಮ್ಮ ಜಾತಕದ ಪ್ರಕಾರ ಏನೇ ಬಂದರೂ ನಾನು ತಡಿತೀನಿ ಅಂತಕ್ಕಂಥ ಶಕ್ತಿ ಇದೆ. ಅದರ ಮಧ್ಯಭಾಗದಿಂದ ಎಚ್ಚರ, ಅಲ್ಲೂ ಕೂಡ ಫ್ಲಾಫ್ ಆಗ್ತಕ್ಕಂಥದ್ದು ಇರ್ತದೆ. ನೋಡಿ, ಮಿಶ್ರಫಲಗಳು ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು. ಮೊದಲು ಸಿಂಹರಾಶಿಯವರು ಕುಟುಂಬ, ಹಣಕಾಸು ವಿಚಾರಕ್ಕೆ ಬಂದಾಗ ನೋಡಿ, ಕುಟುಂಬ ಹಣಕಾಸು ನಷ್ಟದಲ್ಲಿರ್ತಕ್ಕಂಥದ್ದು ಲಾಭಕ್ಕೆ ಬರುತ್ತೆ. ಅದು ರೆಟ್ರೋಗ್ರೇಡ್ ಭಾಳ ನಿಧಾನಕ್ಕೆ ಬರ್ತದೆ. ಬುಧ
10ನೇ ತಾರೀಕು ಸ್ವರಾಶಿ ಅಂದರೆ ಮಿಥುನ ರಾಶಿಗೆ ಲಾಭಸ್ಥಾನಕ್ಕೆ ಲಾಭಾಧಿಪತಿ ಹೋಗ್ತದೆ. ಲಾಭಸ್ಥಾನದ ಲಾಭಾಧಿಪತಿ ಹೋದಾಗ ಕುಟುಂಬ, ವ್ಯಾವಹಾರಿಕ ಒಂದಷ್ಟು ಗರಿಗೆದರತಕ್ಕಂಥದ್ದು ತೋರಿಸಿದ್ದು. ಆದರೂ ಸ್ವಲ್ಪ ನಷ್ಟದಲ್ಲಿ 5 ಮತ್ತು 8ರ ಅಧಿಪತಿ ಯಾವುದೋ ಒಂದು ಕಾರ್ಯಕ್ಕೆ ಮಕ್ಕಳಿಗೋ ಮತ್ತೊಂದಕ್ಕೋ ಏನೋ ಕೊಟ್ಟು ಆ ಹಣಕಾಸಿನ ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ಕ್ರೂಷಿಯಲ್ ಸ್ಟೇಜಿಗೆ ತಂದುಬಿಡ್ತೀರ. ಸಪ್ತಮ ಸ್ಥಾನದ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತದೆ. ಲಾಭದ ಕೊರತೆಗಳು ಉಂಟಾಗಬಾರ್ದು. ಯಾಕೆಂದರೆ ಅಷ್ಟಮಾಧಿಪತಿ ಲಾಭದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಇದಕ್ಕಿದ್ದಾಗೆ ಚೆನ್ನಾಗಿ ಲಾಭ, ಇದ್ದಕ್ಕಿದ್ದಾಗೆ ನಷ್ಟ ಎರಡೂ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸುತ್ತೆ. ಸಿಂಹರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕುಟುಂಬ, ಹಣಕಾಸಿನ ವ್ಯವಸ್ಥೆಯನ್ನು ಸರಿದೂಗಿಸ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಮದುವೆ ವಿಚಾರದಲ್ಲಿ ಅಪಜಯ ಅಂದರೆ ಅಷ್ಟು ಉತ್ತಮತೆ ಇರೋದಿಲ್ಲ. ಮದುವೆ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ನಷ್ಟ ಅಥವಾ ಮದುವೆ ವಿಚಾರದಲ್ಲಿ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಮಾತುಕತೆಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ತೃತೀಯಾಧಿಪತಿ ನಷ್ಟದಲ್ಲಿದ್ದಾನೆ, ಲಗ್ನಕ್ಕೆ ಬರ್ತಾನೆ, ನೀವೇ ಒಪ್ಕೊಳ್ಳದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಪ್ರಾರಂಭವಾಗ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ, ಯಾಕೆಂದರೆ ಡಿಟ್ಯಾಚ್ಮೆಂಟ್ ಇನ್ ಶುಕ್ರ ಕೇತು ಕೂತಿದ್ದಾನೆ. ಕೆಲವೊಂದು ವಿಚಾರ ಅಸಡ್ಡೆತನ ಬಂದುಬಿಡುತ್ತೆ. ಈ ಅಸಡ್ಡೆತನ ನಿಮಗೆ ಸ್ವಲ್ಪ ವೈರಾಗ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಇರ್ತದೆ. 6ರ ಅಷ್ಟಮ ಸ್ಥಾನ, ಕೆಲಸದ ಒತ್ತಡ, ಆರೋಗ್ಯದಲ್ಲಿ ವ್ಯತ್ಯಾಸಗಳು 200%. ಸಿಂಹರಾಶಿಯವರಿಗೆ ದಿಸ್ ಇಸ್ ನಾಟ್ ಎ ಗುಡ್ ಟೈಮ್. ಎಲ್ಲ ಓವರಾಲ್ ವಿಶ್ಲೇಷಣೆ ತಗೊಂಡಾಗ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ಅಲ್ಲೂ ಸ್ವಲ್ಪ ಮಟ್ಟಿಗೆ ಕೊರತೆ. ನೀವು ಓವರಾಲ್ ಆಗಿ ಸಿಂಹರಾಶಿಯವ್ರಿಗೆ ಒಂದು ವಿಚಾರನ ನಾನು ತಿಳಿಸ್ಬೇಕು ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳ ವಿಶೇಷವಾಗ್ತದೆ. ಯಾರು ಈ ದುರ್ಗಾ ಆರಾಧನೆ, ಶಿವನ ಆರಾಧನೆ, ಅರ್ಧನಾರೀಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ಇದ್ದಾರೋ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಜ್ಞಾನೋದಯದ ಕಾಲವಾಗುತ್ತೆ. ಜ್ಞಾನ ಉದಯವಾಗ್ತಕ್ಕಂಥ ಕಾಲ. ಅದಕ್ಕೋಸ್ಕರ ನೋಡಿ, ಸಿಂಹರಾಶಿ ಅಧಿಪತಿ ಯಾರು? ಸೂರ್ಯ. ಈ ಸೂರ್ಯನ ಆಷಾಢ ಮಾಸವನ್ನು ಸೂರ್ಯ ಕೂಡ ಕಟಕ ರಾಶಿ ಪ್ರವೇಶದಿಂದ ಆಡಳಿತ ಮಾಡ್ತಕ್ಕಂಥದ್ದು ಇರ್ತದೆ. ಸೂರ್ಯ ಮತ್ತು ಶುಕ್ರನ ಸಂಯೋಗದ ಫಲ ನಿಮಗೆ ಈಗ ಅರಿವಿನ ಕಾಲ, ಖಂಡಿತ ಅರಿವಿನ ಕಾಲ. ಅದೇ ನೋಡಿ, ಚತುರ್ಥಾಧಿಪತಿ 11ರ ಸ್ಥಾನದಲ್ಲಿ, ಅದರ ದಶಮ ಸ್ಥಾನದಲ್ಲಿರೋದ್ರಿಂದ ಅರಿವು ಅಂತ ಬರುತ್ತೆ. ದಶಮ ಸ್ಥಾನ ನೆತ್ತಿಯ ಸ್ಥಾನವಾಗಿರೋದ್ರಿಂದ ಅರಿವಿನ ಸ್ಥಾನ. ಶನಿ ದೃಷ್ಟಿ ಬಿದ್ದಾಗ ಕಷ್ಟ ಏನು, ನಷ್ಟ ಏನು ಎಲ್ಲವೂ ಗೊತ್ತಾಗ್ತದೆ ಸಿಂಹರಾಶಿಯವ್ರಿಗೆ. ಖಂಡಿತವಾಗಿ ಗೊತ್ತಾಗ್ತಕ್ಕಂಥ ಸಮಯ ಈ ಸಿಂಹರಾಶಿಯ ಫಲ. ಯಾವುದೇ ಕ್ಷೇತ್ರ ಫಲದಲ್ಲಿ ಎಚ್ಚರಿಕೆಯಿಂದ ಕಾಲಿಡ್ತಕ್ಕಂಥದ್ದು ಭಾಳ ಮುಖ್ಯ. ಬಟ್ ಇವಾಗ ನಿಮಗೆ ಮನಸ್ಸಿಗೆ ಬರುತ್ತೆ ದೇವಸ್ಥಾನಗಳ ಭೇಟಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳ ವಿನಿಮಯಗಳಾಗ್ತಕ್ಕಂಥದ್ದು, ಏನು ಕಷ್ಟ ನಷ್ಟಗಳು ಅಂತಕ್ಕಂಥ ವಿಚಾರಗಳು ಸಿಂಹರಾಶಿಯವರಿಗೆ ಕಂಪ್ಲೀಟ್ ವಿಶ್ಲೇಷಣೆ ಗೊತ್ತಾಗ್ಬಿಡುತ್ತೆ. ನೋಡಿಬೇಕಾದ್ರೆ ಸಾಧ್ಯವಾದಷ್ಟು ನಾನು ಹೇಳಿದಾಗೆ ನೀವು ವೃದ್ಧರಿಗೆ ಸ್ವಲ್ಪ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಆಗಿಂದಾಗೆ ಶಿವ ಮತ್ತು ಪಾರ್ವತಿಯ ಸನ್ನಿಧಾನವನ್ನು ಭೇಟಿ ಮಾಡೋದ್ರಿಂದ ಅಡೆತಡೆಗಳು ದೂರ ಆಗ್ತದೆ. ಸೊ ಕನ್ಯಾ ರಾಶಿಯವರ ಫಲವನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಕೇವಲ ಶುಕ್ರನನ್ನು ಶಾಂತಿ ಮಾಡ್ಕೊಳ್ಳಿ. ಶುಕ್ರ ಶಾಂತಿ ಅರ್ಥಾತ್ ಈ ಕ್ಷತ್ರಿಯ ಮಹಿಳೆಗೆ ಮಂಗಳ ದ್ರವ್ಯವನ್ನು ಕೊಡಿ ಸಾಕು. ಕ್ಷತ್ರಿಯ ಮಹಿಳೆ ಸಿಗ್ತಾರೆ, ಮಂಗಳ ದ್ರವ್ಯ. ಅಥವಾ ನೀವು ಸುಮಂಗಲಿಯರಿಗೆ ಶುಕ್ರವಾರಗಳಂದು ಕೇವಲ ಮಂಗಳ ದ್ರವ್ಯವನ್ನು ಕೊಡಿ ಸಾಕು. ನಿಮ್ಮ ಜೀವನ ಈ ಕನ್ಯಾ ರಾಶಿಯವರಿಗೆ ಏನು ಹೇಳಿದ್ರು ಬ್ಯೂಟಿಫುಲ್. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ಕೃಷ್ಟತ ಫಲ ಸಿಗುತ್ತೆ. ಮದುವೆ ವಿಚಾರದಲ್ಲಿ ಭಾಳ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ. ಮದುವೆ ವಿಚಾರದಲ್ಲಿ ಲಾಭವಾಗ್ತಕ್ಕಂಥದ್ದು ಇದೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ, ಗುರುವಿನ ದೃಷ್ಟಿ ಇರೋದ್ರಿಂದ ಲಾಭ, ವ್ಯಾಪಾರದಲ್ಲಿ ಲಾಭವಾಗ್ತಕ್ಕಂಥದ್ದು ಇರುತ್ತೆ. ಹೊಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ತಲೀನತೆ ಇರುತ್ತೆ. ಸ್ವಲ್ಪ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ಖಂಡಿತವಾಗಿ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ. ದರ್ ಇಸ್ ನೋ ಎಕ್ಸ್ಪ್ಲೈನಬಲ್ ಅಲ್ವೇ ಅಲ್ಲ. ಭಾಳ ವಿಶೇಷವಾಗಿ ನೋಡಿ, 11ರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಹೋಗುತ್ತೆ. ರಾಜಕೀಯ ವಿಚಾರದಲ್ಲಿ ಗರಿಗಿರತಕ್ಕಂಥಿರುತ್ತೆ. ಕನ್ಯಾ ರಾಶಿ ಒಟ್ಟಾರೆಯಾಗಿ ನೋಡಿದಾಗ ದ ಬ್ಯೂಟಿಫುಲ್ ಮಾಸ ಕೂಡ ಕನ್ಯಾ ರಾಶಿಯವ್ರಿಗೆ. ಕೇವಲ ಅತಿ ಅವಶ್ಯಕವಾಗಿ ನೀವು ಆಗಿಂದಾಗೆ ದುರ್ಗಾ ಸನ್ನಿಧಾನಕ್ಕೆ ಕನಗಲೆ ಪುಷ್ಪ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾ ಬಂದರೆ ಎಲ್ಲ ವಿಚಾರಗಳು ಶುಭವಾಗ್ತದೆ. ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತದೆ.
ತೊಂದರೆ ಇಲ್ಲ. ಮದುವೆ ವಿಚಾರ, ಯಾವುದೇ ವಿಚಾರಗಳನ್ನು ತಗೊಂಡ್ರೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಮಾಸ. ಖಂಡಿತ ಒಳ್ಳೆಯದಾಗಲಿ, ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯ ಕೊಡಲಿ, ಕಷ್ಟಕಾಲಗಳು ದೂರ ಆಗಲಿ ಅಂತಕ್ಕಂಥ ಅದನ್ನು ಮಾತು ಕೇಳ್ತಾ ಈ ಒಂದು ಮಾಸದ ಭವಿಷ್ಯವನ್ನು ಸಿಂಹರಾಶಿ ಕನ್ಯಾ ರಾಶಿಯವರು ಖಂಡಿತವಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಶುಭವಾಗಲಿ ತಮ್ಮೆಲ್ಲರಿಗೂ ಕೂಡ. ಸರ್ವೇ ಜನ ಸುಖಿನೋ ಭವಂತು.